ಫ್ರೆಂಡ್ಸ್ ನಮಸ್ತೆ. ನಾನು ನಿಮ್ಮ ಎಕೆ ವಿಕಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಬದುಕು ಎಂದ ಮೇಲೆ ಸಿಹಿ ಕಹಿಗಳ ಸಾಮಾನ್ಯ, ಬೇವು ಬೆಲ್ಲದ ಸಮ್ಮಿಳತನವೇ ನಮ್ಮ ಜೀವನ. ಸಿಹಿಯೇ ಇದ್ದದೆ ಕೈ ಹೇಗಕ್ಕದೆ ಬದುಕು ಮುನ್ನಡೆಸೋಣ. ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಸ್ಪೆಷಲ್ ಬೇವು ಬೆಲ್ಲ ಮಾಡುವ ರೀತಿ ನೋಡಿ, ಎಷ್ಟು ಚೆನ್ನಾಗಿ ಬಂದು ಡೆಲಿಷಿಯಸ್ ಆಗಿದೆ. ಇದು ಬೇವು ಬೆಲ್ಲ ಪೇಸ್ಟು. ಇದಕ್ಕೆ ಮೊದಲಿಗಾಗಿ ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ. ತದನಂತರ 1 ಕಪ್ ಪುಟಾಣಿ ಅಥವಾ ಹುರ್ಗಡ್ಲೆ ಅಂತಾರಲ್ವ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಣ. ಮುಚ್ಚಿ ತದನಂತರ ಮಿಕ್ಸಿಗೆ ಒಂದು ಫೈನ್ ಪೌಡರ್ ಆಗಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ 1 ಕಪ್ ಫೈನ್ ಹುರ್ಗಡ್ಲೆಗೆ 1 ಕಪ್ ಬೆಲ್ಲವನ್ನು ಹಾಕೋಣ. ಹಾಕಿ ಅದನ್ನು ಸಹ ಫೈನ್ ಪೌಡರ್ ಆಗಿ ಮಾಡೋಣ. ನೆಕ್ಸ್ಟು ಅದು ಸಹ ಫುಲ್ಲು ಚೆನ್ನಾಗಿ ಸ್ಮೂತಾಗಿ ಬ್ಲೆಂಡ್ ಆಗಿದೆ ಅಂತ ನೋಡಿ, ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಬೇವು ಬೆಲ್ಲಗೆ ಸ್ಪೆಷಲ್ ಅಂದರೆ ಬೇವಿನ ಸೊಪ್ಪು ಸಹ ಬೆಳೆಸ್ತಾರೆ. ತುಂಬ ಕಹಿ ಆಗುತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಬೇವು ಸೊಪ್ಪಿನ ಒಂದು ಹೂವು ಬರುತ್ತಲ್ವ, ಆ ದಳಗಳನ್ನು ತೆಗೆದುಬಿಟ್ಟು ಒಂದು ಕಪ್ಪಿಗೆ ಹಾಕಿದ್ದೀವಿ. ಅದನ್ನು ಸಹ ಹಾಕ್ತಾಯಿದ್ದೀವಿ ಈ ಬೇವು ಬೆಲ್ಲಗೆ. ಅದನ್ನು ಸಹ 1 ನಿಮಿಷ 1 ಸೆಕೆಂಡ್ ಗ್ರೈಂಡ್ ಮಾಡಿ, ಅದು ಸಹ ರೆಡಿಯಾಗಿದೆ. ಈಗೂ ಸಹ ಅದು ಬ್ಲೆಂಡ್ ಆಗಿದೆ, ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟು ಡ್ರೈ ಫ್ರೂಟ್ಸ್ ತೊಗೊಳ್ಳಿ. ನಾನೀಗ ಸದ್ಯಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕಿ ಅದನ್ನು ಫುಲ್ಲು ಗ್ರೈಂಡ್ ಪೌಡರ್ ಮಾಡಿಬಿಡಿ. ಅದನ್ನು ಬಾಯಿಗೆ ಚೂರು ಸಿಗೋ ಥರ ಪೌಡರ್ ಮಾಡ್ಕೊಂಡು ಅದನ್ನು ಸಹ ಒಂದ್ಸರಿ ಚೆಕ್ ಮಾಡಿ. ಈಗ ಆಲ್ಮೋಸ್ಟ್ 90% ರೆಡಿಯಾಗಿದೆ. ಬೇವು ಬೆಲ್ಲ ಸಹ ಎಲ್ಲ ರೆಡಿಯಾಗಿದೆ. ಅದನ್ನು ಒಂದು ಕಪ್ಪಿಗೆ ಹಾಕಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿ. ನೆಕ್ಸ್ಟ್ 1 ಕಪ್ ಒಣ ಕೊಬ್ಬರಿಯನ್ನು ತುರಿದು ಜೊತೆಗೆ ಏಲಕ್ಕಿ ಪುಡಿ ಸಹ ಅದಕ್ಕೆ ಮಿಕ್ಸ್ ಮಾಡಿದೆ. ಅದನ್ನು ಸಹ ಬೇವು ಬೆಲ್ಲಗೆ ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ. ಈಗ ಆಲ್ಮೋಸ್ಟ್ 90% ಆಗಿದೆ ಬೇವು ಬೆಲ್ಲ. ನೆಕ್ಸ್ಟು 1 ಕಪ್ ಸಣ್ಣ ಕಪ್ಪಿಗೆ ಬೇವು ಬೆಲ್ಲ 1-3 ಟೇಬಲ್ ಸ್ಪೂನ್ ಹಾಕಿ ತದನಂತರ ಮುಂಚೆ ನೆನೆಸಿದ ಹುಣಸೆಹಣ್ಣಿನ ನೀರಿಗೆ ಅದನ್ನು ಹಿಂಡಿ ಆ ರಸವನ್ನು ಅದಕ್ಕೆ ಸೇರಿಸಿ ಇವಾಗ ನೋಡಿ ಎಷ್ಟು ಚೆಂದ ರೆಡಿಯಾಗಿದೆ. ಯುಗಾದಿ ಹಬ್ಬದ ದಿನದಂದು ಬೇವು ಬೆಲ್ಲ ತಿನ್ನುವಾಗ ಶತಾಯುರ್ವರ್ಧ ದೇಹಾಯ ಸರ್ವಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಾಯ ನಿಂಬಕಂಡಲ ಭಕ್ಷಣಂ ಸೇವಿಸುವುದರಿಂದ ಸಕಲವೂ ಶುಭವಾಗುತ್ತದೆ. ಎಲ್ಲರಿಗೂ ಯುಗಾದಿ ಹೊಸ ವರ್ಷವು ನಿಮ್ಮೆಲ್ಲರಿಗೂ ಹೊಸ ಹರುಷವನ್ನು ಬರಲಿ ಎಂದು ಹಾರೈಸುತ್ತೇವೆ. ನಿಮಗೆ ಈ ಬೇವು ಬೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್.